ಧರ್ಮಸ್ಥಳದ ಬಂಗ್ಲೆಗುಡ್ಡೆ ರಹಸ್ಯವನ್ನ ಎಸ್ಐಟಿ ಭೇದಿಸ್ತಾ ಇದೆ. ಬಂಗ್ಲೆಗುಡ್ಡೆಯಲ್ಲಿ ಪತ್ತೆಯಾಗಿದ್ದ 7 ಅಸ್ಥಿ ಪಂಜರಗಳು ಯಾರದ್ದು ಅಂತ ಹೇಳಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಈ ಪತ್ತೆ ಹಚ್ಚುವ ಕಾರ್ಯವನ್ನ ಚುರುಕುಗೊಳಿಸಲಾಗಿದೆ. 7 ಅಸ್ಥಿ ಪಂಜರಗಳನ್ನ ಡಿಎನ್ಎ ಟೆಸ್ಟ್ಗೆ ಎಸ್ಐಟಿ ಕಳಿಸಿದೆ. ರಾಜ್ಯದಲ್ಲಿ ನಾಪತ್ತೆಯಾಗಿರುವವರ ಬಗ್ಗೆ ವಿವರವನ್ನ ಸಂಗ್ರಹ ಮಾಡಲಾಗಿದೆ. ಕೇರಳ, ತೆಲಂಗಾಣದ ಮಿಸ್ಸಿಂಗ್ ಕೇಸ್ಗಳ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಇನ್ನು ಧರ್ಮಸ್ಥಳಕ್ಕೆ ಬಂದು ಅಲ್ಲಿ ನಾಪತ್ತೆಯಾದವರ ಬಗ್ಗೆ ಹೆಚ್ಚಿನ ನಿಗಾ ವಹಿಸಲಾಗಿದೆ. ಈಗಾಗಲೇ 8 ಕುಟುಂಬಗಳ ಜನರ ರಕ್ತದ ಮಾದರಿಯನ್ನ ಸಂಗ್ರಹ ಮಾಡಲಾಗಿದೆ. ಡಿಎನ್ಎ ಟೆಸ್ಟ್ಗೆ ರಕ್ತದ ಮಾದರಿಯನ್ನ ಪಡೆದು ಅದನ್ನೆಲ್ಲ ಎಫ್ಎಸ್ಎಲ್ಗೆ ಕಳಿಸ್ಕೊಟ್ಟಿದ್ದಾರೆ. ಇನ್ನು 9 ಕುಟುಂಬಗಳ ರಕ್ತದ ಮಾದರಿ ಸಂಗ್ರಹಕ್ಕೆ ಪ್ಲಾನ್ ಮಾಡಲಾಗಿದೆ. ಅಸ್ಥಿ ಪಂಜರಗಳ ಡಿಎನ್ಎ ಜೊತೆ ರಕ್ತದ ಮಾದರಿಯನ್ನ ಹೋಲಿಕೆ ಮಾಡಲಾಗುತ್ತೆ. ಒಂದು ವೇಳೆ ಅದೆರಡೂ ಸೇಮ್ ಅಂತ ಕಂಡು ಬಂದ್ರೆ ಎಸ್ಐಟಿ ಅದೇ ಆಂಗಲ್ನಲ್ಲಿ ಹೆಚ್ಚಿನ ವಿಚಾರಣೆಯನ್ನ ನಡೆಸುತ್ತೆ. ಬಂಗ್ಲೆಗುಡ್ಡದಲ್ಲಿ ಕಳೆದ ವರ್ಷ ಸೆಪ್ಟೆಂಬರ್ ಎಸ್ಐಟಿ ಪರಿಶೋಧನೆ ಸಂದರ್ಭದಲ್ಲಿ 7 ಅಸ್ಥಿ ಪಂಜರಗಳು ಪತ್ತೆಯಾಗಿದ್ವು. ಅದರಲ್ಲಿ 8 ಕುಟುಂಬಗಳ ರಕ್ತದ ಮಾದರಿಯನ್ನ ಸದ್ಯಕ್ಕೆ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆ ಎಲ್ಲ ಸ್ಯಾಂಪಲ್ಗಳನ್ನು ಕೂಡ ಎಫ್ಎಸ್ಎಲ್ಗೆ ಕಳಿಸ್ಕೊಟ್ಟಿದ್ದಾರೆ. ಈಗ ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಮಿಸ್ಸಿಂಗ್ ಇದ್ದಾರೆ ಆ ಅವಧಿಯಲ್ಲಿ ಪರ್ಟಿಕ್ಯುಲರ್ ಆಗಿ ಆ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಲಾಗಿದೆ. ಇನ್ನು ನೆರೆಯ ರಾಜ್ಯಗಳಿಂದ ಮಿಸ್ಸಿಂಗ್ ಆದವ್ರ ಬಗ್ಗೆನೂ ಕೂಡ ಮಾಹಿತಿ ಸಂಗ್ರಹ ಆಗಿದೆ. ಎಸ್ಪೆಷಲಿ ಹೊರಗಡೆಯಿಂದ ಧರ್ಮಸ್ಥಳಕ್ಕೆ ಹೋದವರು, ಆ ಕ್ಷೇತ್ರಕ್ಕೆ ಹೋಗಿರ್ತಾರಲ್ಲ ಅಂಥವ್ರು ಅಲ್ಲಿ ಮಿಸ್ಸಿಂಗ್ ಆದವ್ರ ಬಗ್ಗೆನೂ ಕೂಡ ಈಗ ವಿವರವನ್ನ ಕಲೆಕ್ಟ್ ಮಾಡಲಾಗಿದೆ. ಸದ್ಯಕ್ಕೆ ಒಂದಿಷ್ಟು ಸ್ಯಾಂಪಲ್ಗಳನ್ನು ಕೆಲವೊಂದು ಫ್ಯಾಮಿಲಿಯಿಂದ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಅದು ಡಿಎನ್ಎ ಮ್ಯಾಚ್ ಆಗಿ ರಕ್ತ ಮ್ಯಾಚ್ ಆದರೆ ನೆಕ್ಸ್ಟ್ ಫರ್ದರ್ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಹೋಗ್ತಾರೆ.